ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ 2 ಟಾಪಿಕ್ಸ್ ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲಿಗೆ ಸೆಬಿಯಿಂದ ಹೊಸ ಆಲ್ಗೋ ಟ್ರೇಡಿಂಗ್ ರೂಲ್ಸ್ ಇನ್ ಮುಂದೆ ಕಡ್ಡಾಯವಾಗಿ ಕಂಪ್ಲೈನ್ಸ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತೆ API ಅಪ್ರೂವಲ್ಸ್ ಏನಿದೆ ಅಲ್ವಾ ಇದು ಕೂಡ ಇರಬೇಕು. ನಿಜವಾದ ಇಶ್ಯೂ ಏನು ಅಂತ ನೋಡೋಣ. ಇದಾದ್ಮೇಲೆ ಟ್ರಂಪ್ ಟ್ಯಾರಿಫ್ ಹಾಕಿದ್ದಕ್ಕೆ ಜಗತ್ತಿನ ಟ್ರೇಡಿಂಗ್ ನಲ್ಲಿ ನಾವು ನೋಡಿದಾಗ ಜಗಳ ಶುರುವಾಗಿದೆ. ಅಂದ್ರೆ ಗ್ಲೋಬಲೈಸೇಷನ್ ಕಮ್ಮಿ ಆಗ್ತಿದೆ ಅಂತ ನಮ್ಗಿಲ್ಲಿ ಗೊತ್ತಾಗ್ತಿದೆ. ಇದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ನಿಮ್ಮೆಲ್ಲರಿಗೂ ವಿರೋಧ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇವತ್ತು 6 ಫೆಬ್ರವರಿ ಗುರುವಾರ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮ್ಯೂಚುವಲ್ ಫಂಡ್ಸ್ ಗಾಗಿ ಸೆಬಿ ಹೊಸ ರೂಲ್ಸ್ ಅನ್ನ ತಗೊಂಡ್ ಬಂದಿದೆ. ಆಲ್ಗೋ ಟ್ರೇಡಿಂಗ್ ಬಗ್ಗೆ ಸೆಬಿ ಡಿಸೆಂಬರ್ ನಲ್ಲಿ ಒಂದು ಕನ್ಸಲ್ಟೇಷನ್ ಪೇಪರ್ ನ ರಿಲೀಸ್ ಮಾಡಿತ್ತು. ಆ ಪೇಪರ್ ಪ್ರಕಾರ ಸೆಬಿ ರಿಟೇಲ್ ಇನ್ವೆಸ್ಟರ್ಸ್ ನ ಸೇಫ್ ಆಗಿ ಇಡೋದಕ್ಕೆ ಮತ್ತೆ ಆಲ್ಗೋ ಟ್ರೇಡಿಂಗ್ ನ ಈಸಿ ಮಾಡೋದಕ್ಕೆ ರೂಲ್ಸ್ ಚೇಂಜ್ ಮಾಡೋದಕ್ಕೆ ನೋಡ್ತಿದೆ. ನಾವು ಆ ಕನ್ಸಲ್ಟೇಷನ್ ಪೇಪರ್ ಬಂದಾಗ ಅದ್ರ ಬಗ್ಗೆ ಮಾತಾಡಿದ್ವಿ. ರೂಲ್ಸ್ ಇಲ್ಲದೆ ಇರೋ ಪ್ಲಾಟ್ಫಾರ್ಮ್ಸ್ ಇಂದ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಆಲ್ಗೋ ಟ್ರೇಡಿಂಗ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿರೋದು ಸೆಬಿಗೆ ಖಂಡಿತವಾಗ್ಲೂ ಇಷ್ಟ ಆಗ್ತಿಲ್ಲ ಅಂತ ನಾವು ಹೇಳಿದ್ವಿ. ಈಗ ಸೆಬಿ ಫೈನಲ್ ಪೇಪರ್ ವರ್ಕ್ ನ ರಿಲೀಸ್ ಮಾಡಿದೆ. ಅದರಲ್ಲಿ ಜಾಸ್ತಿ ವಿಷಯಗಳು ಕನ್ಸಲ್ಟೇಷನ್ ಪೇಪರ್ ತರಾನೇ ಇದೆ. ಏನೇನ್ ಫೈನಲ್ ಆಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಆಲ್ಗೋ ಟ್ರೇಡಿಂಗ್ ಅಂದ್ರೆ ಏನು ಅಂತ ನೋಡೋಣ. ಆಲ್ಗೋ ಟ್ರೇಡಿಂಗ್ ಅಂತ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ನ ಯೂಸ್ ಮಾಡಿಕೊಂಡು ಸ್ಟಾಕ್ ನ ಆಟೋಮೆಟಿಕ್ ಆಗಿ ತಗೊಳ್ಳೋದು ಮತ್ತೆ ಮಾರೋದು. ಸೆಬಿನ ಗೋಲ್ ರಿಟೇಲ್ ಟ್ರೇಡರ್ಸ್ ಆಲ್ಗೋ ಟ್ರೇಡಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟು ಮಾರ್ಕೆಟ್ ಇಂಟಿಗ್ರಿಟಿನ ಕಾಪಾಡ್ಕೊಳ್ಳೋದು. ಆಲ್ಗೋ ಟ್ರೇಡಿಂಗ್ ಅನ್ನ ನೋಡಿದಾಗ ಈಗ ಮಾರ್ಕೆಟ್ ವ್ಯಾಲ್ಯೂಮ್ ನಲ್ಲಿ 70% ಇದೆ. ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇನ್ನು ಬ್ರೋಕರ್ಸ್ API ಮತ್ತೆ ಆಲ್ಗರಿದಮ್ ಪ್ಲಾಟ್ಫಾರ್ಮ್ ನ ಕೊಟ್ಟಾದ್ಮೇಲೆ ರಿಟೇಲ್ ಇನ್ವೆಸ್ಟರ್ಸ್ಗೂ ಸಹ ಇದು ಸಿಗತ್ತೆ. ಆದ್ರೆ ಇದರಿಂದ ರಿಸ್ಕ್ ಇದೆ ಅಂತ ಹೇಳ್ಬೋದು. ರೂಲ್ಸ್ ಇಲ್ಲದೆ ಇರೋ ಆಲ್ಗೋ ಪ್ಲಾಟ್ಫಾರ್ಮ್ಸ್ ನ ಗ್ಯಾರಂಟಿಡ್ ರಿಟರ್ನ್ಸ್ ಕೊಡ್ತೀವಿ ಅಂತ ಸುಳ್ಳು ಹೇಳ್ಬೋದು. ಆದ್ರೆ ಸೆಬಿ ತೊಂದರೆ ಆಗೋದನ್ನ ತಡೆಯೋದಕ್ಕೆ ನೋಡ್ತಿದೆ. ಅದಕ್ಕೆ ಡಿಸೆಂಬರ್ ನಲ್ಲಿ ಹೇಳಿರೋ ವಿಷಯಗಳನ್ನೇ ಇಟ್ಕೊಂಡಿದೆ. API ಆಕ್ಸೆಸ್ ಮತ್ತೆ ಆಲ್ಗೋ ಪ್ರೊವೈಡರ್ಸ್ ನ ರೆಕಗ್ನೈಸ್ ಮಾಡೋದು. ರಿಟೇಲ್ ಟ್ರೇಡರ್ಸ್ ಎಕ್ಸೆಲ್, ಮಾರ್ಕೋಸ್, ವೆಬ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಸ್ಕ್ರಿಪ್ಟಿಂಗ್ ಆಕ್ಷನ್ಸ್ ಮತ್ತೆ ಬ್ರೋಕರ್ಸ್ APIs ನ ಯೂಸ್ ಮಾಡಿ ಟ್ರೇಡ್ಸ್ ನ ಆಟೋಮೇಟ್ ಮಾಡ್ತಿದ್ರು. ಆದ್ರೆ ರೆಗ್ಯುಲೇಟರ್ಸ್ ಈ ಒಂದು ಆಟೋಮೇಷನ್ ನ ಸರಿ ಅಂತ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಈಗ ಸೆಬಿ ರಿಟೇಲ್ ಆಲ್ಗೋ ಟ್ರೇಡಿಂಗ್ ಗೆ APIs ನ ಯೂಸ್ ಮಾಡೋದಕ್ಕೆ ಅಫಿಷಿಯಲಿ ಒಪ್ಕೊಂಡಿದೆ. APIs ಅಂತಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸಸ್ ಅಂತ. ನೋಡಿ, ಇದರಿಂದ ಟೆಕ್ ಸ್ಯಾವಿ ಟ್ರೇಡರ್ಸ್ ಅವರ ಒಂದು ಸ್ವಂತ ಪ್ರೋಗ್ರಾಮ್ಸ್ ಇಂದ ಟ್ರೇಡ್ಸ್ ನ ಪ್ಲೇಸ್ ಮಾಡ್ಕೊಳ್ಬಹುದು. ಆದ್ರೆ ಈಗ ಸೆಕ್ಯೂರಿಟಿ ಮತ್ತೆ ಮಾನಿಟರಿಂಗ್ ಸ್ಟ್ರಿಕ್ಟ್ ಆಗಿದೆ. ಬ್ರೋಕರ್ಸ್ ಏನೇನ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಬೇಸಿಕಲಿ ಕ್ಲೈಂಟ್ಸ್ ಅಕೌಂಟ್ಸ್ ಗೆ ಈ ಫಿಕ್ಸ್ಡ್ IP ಅಡ್ರೆಸಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದನ್ನ ಮಾತ್ರ API ಗೆ ಆಕ್ಸೆಸ್ ಕೊಡಬೇಕು. ಇದಾದ್ಮೇಲೆ ಸೆಕ್ಯೂರ್ ಲಾಗಿನ್ಸ್ ಗಾಗಿ ಡೈಲಿ OAuth ಬೇಸ್ಡ್ ಅಂತ ಏನ್ ಕರಿತೀವಿ ಗೊತ್ತಾ, ಇದರ ಒಂದು ಅಥೆಂಟಿಕೇಶನ್ ಇರಬೇಕು. ಅನಧಿಕೃತ ಆಕ್ಸೆಸ್ ನ ತಡೆಯೋದಕ್ಕೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ನ ಯೂಸ್ ಮಾಡ್ಕೊಳ್ಬೇಕು. ರಿಟೇಲ್ ಇನ್ವೆಸ್ಟರ್ಸ್ ಗೆ ಟ್ರೇಡಿಂಗ್ ಸ್ಟ್ರಾಟಜೀಸ್ ನ ಕೊಡುವಂತಹ ಈ ಆಲ್ಗೋ ಪ್ರೊವೈಡರ್ಸ್ಗೂ ಸಹ ಈಗ ಅಫಿಷಿಯಲ್ ಆಗಿ ರೆಕಗ್ನೈಸೇಷನ್ ಸಿಗ್ತಿದೆ. ಸೆಬಿ ಅವರನ್ನ ಡೈರೆಕ್ಟ್ ಆಗಿ ರೆಗ್ಯುಲೇಟ್ ಖಂಡಿತವಾಗ್ಲೂ ಮಾಡಲ್ಲ. ಆದ್ರೆ ಎಕ್ಸ್ಚೇಂಜಸ್ ಅವರನ್ನ ಎಂಪ್ಯಾನಲ್ ಮತ್ತೆ ಸೂಪರ್ವೈಸ್ ಮಾಡ್ತಾರೆ. ಬ್ರೋಕರ್ಸ್ ಅವ್ರ ಜೊತೆ ಪಾರ್ಟ್ನರ್ ಆಗಿರೋ ಮುಂಚೆ ಡ್ಯೂ ಡೆಲಿಜೆನ್ಸ್ ಕೂಡ ಮಾಡಬೇಕು. ಇನ್ನು ರಿಟೇಲ್ ಟ್ರೇಡರ್ಸ್ ಗೆ ಪ್ರಾಸೆಸ್ ನ ಸಿಂಪಲ್ ಮಾಡೋದು, ಜಾಸ್ತಿ ರಿಟೇಲ್ ಆಲ್ಗರಿದಮ್ಸ್ ನ ಲೋ ಫ್ರೀಕ್ವೆನ್ಸಿಯಲ್ಲಿ ಆಪರೇಟ್ ಮಾಡೋದ್ರಿಂದ ಸೆಕೆಂಡಿಗೆ ಸ್ವಲ್ಪ ಟ್ರೇಡ್ಸ್ ಮಾತ್ರ ಪ್ಲೇಸ್ ಮಾಡ್ತಾರೆ. ಅವುಗಳಿಂದ ಮಾರ್ಕೆಟ್ ಗೆ ತೊಂದರೆ ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ಸೆಬಿ ಈ ಸ್ಟ್ರಾಟಜೀಸ್ ಗೆ ಮ್ಯಾಂಡೇಟರಿ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಬೇಡ ಅಂತ ಹೇಳಿದೆ. ಇನ್ನು ಟೆಕ್ ಸ್ಯಾವಿ ಟ್ರೇಡರ್ಸ್ ಯಾವುದೇ ತೊಂದರೆ ಇಲ್ಲದೆ ಅವರ ಸ್ಟ್ರಾಟಜೀಸ್ ನ ಆಟೋಮೇಟ್ ಸಹ ಮಾಡ್ಕೊಳ್ಬಹುದು. ಆದ್ರೆ ಆಲ್ಗೋ ಪ್ರೊವೈಡರ್ಸ್ ಕೊಡ್ತಿರೋ ಈ ಆಲ್ಗರಿದಮ್ಸ್ ಏನಿದೆ ಅಲ್ವಾ, ಇದು 2 ತರ ಡಿವೈಡ್ ಮಾಡ್ತಾರೆ. ಪ್ರತಿಯೊಂದು ಟೈಪ್ ಸಹ ಬೇರೆ ಬೇರೆ ರೂಲ್ಸ್ ಇರುತ್ತೆ. ವೈಟ್ ಬಾಕ್ಸ್ ಎಕ್ಸಿಕ್ಯೂಷನ್ ಆಲ್ಗೋಸ್, ಇವು ಟ್ರಾನ್ಸ್ಪರೆಂಟ್ ಆಲ್ಗರಿದಮ್ಸ್. ಯೂಸರ್ಸ್ ಟ್ರೇಡ್ಸ್ ಹೇಗಾಗುತ್ತೆ ಅಂತ ಪೂರ್ತಿ ನೋಡಬಹುದು ಮತ್ತೆ ಅರ್ಥ ಮಾಡ್ಕೊಳ್ಬಹುದು. ಇವುಗಳ ಲಾಜಿಕ್ ಬೇಗ ಗೊತ್ತಾಗುತ್ತೆ. ಅದಕ್ಕೆ ಇದನ್ನ ನಾವು ನೋಡಿದಾಗ ರೆಗ್ಯುಲೇಟರಿ ಸ್ಕ್ರೂಟಿನಿ ಕಮ್ಮಿ ಇರುತ್ತೆ. ಇನ್ನು ಎಕ್ಸ್ಚೇಂಜಸ್ ಈ ಆಲ್ಗೋಸ್ ನ ಬೇಗ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಸೆಬಿ ಹೇಳಿದೆ. ಇದರಿಂದ ಅಪ್ರೂವಲ್ಸ್ ಕೂಡ ಲೇಟ್ ಆಗಲ್ಲ. ಬ್ಲಾಕ್ ಬಾಕ್ಸ್ ಆಲ್ಗೋಸ್, ಇವು ಪ್ರೊಪ್ರೇಟರಿ ಸ್ಟ್ರಾಟಜೀಸ್. ಯೂಸರ್ಸ್ಗೆ ಇದರ ಒಂದು ಲಾಜಿಕ್ ಕಾಣಿಸಲ್ಲ. ಇವುಗಳನ್ನ ಅಡ್ವಾನ್ಸ್ಡ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಯೂಸ್ ಮಾಡ್ತಾರೆ. ಬ್ಲಾಕ್ ಬಾಕ್ಸ್ ಆಲ್ಗೋಸ್ಗೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಬೇಕಾಗುತ್ತೆ. ಈ ಸ್ಟ್ರಾಟಜೀಸ್ ನಾವು ನೋಡಿದಾಗ ಈ ಸ್ಟ್ರಾಟಜೀಸ್ ನ ಕೊಡೋ ಆಲ್ಗೋ ಪ್ರೊವೈಡರ್ಸ್ ರಿಸರ್ಚ್ ಅನಲಿಸ್ಟ್ ತರ ರಿಜಿಸ್ಟರ್ ಆಗಬೇಕು. ಮತ್ತೆ ಆಲ್ಗೋ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ರಿಪೋರ್ಟ್ ನ ಸಹ ಮೇಂಟೈನ್ ಮಾಡಬೇಕು. ಆಲ್ಗೋ ಸ್ಟ್ರಕ್ಚರ್ ನಲ್ಲಿ ಏನಾದ್ರೂ ಚೇಂಜ್ ಮಾಡಿದ್ರೆ ಅದನ್ನ ಎಕ್ಸ್ಚೇಂಜ್ ಗೆ ಹೇಳಿ ಮತ್ತೆ ಆಲ್ಗೋನ
ವಾಪಸ್ ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಿಟೇಲ್ ಟ್ರೇಡರ್ಸ್ಗೆ ಈಸಿ ಆಗಿರೋ ಸ್ಟ್ರಾಟಜೀಸ್ ಇದ್ರೆ ಅವ್ರಿಗೆ ರೆಗ್ಯುಲೇಟರಿ ರೂಲ್ಸ್ ಖಂಡಿತವಾಗ್ಲೂ ಇರಲ್ಲ. ಆದ್ರೆ ಹೈ ಇಂಪ್ಯಾಕ್ಟ್ ಸ್ಟ್ರಾಟಜೀಸ್ ಕೊಡುವಂತಹ ಆಲ್ಗೋ ಪ್ರೊವೈಡರ್ಸ್ಗೆ ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಖಂಡಿತವಾಗ್ಲೂ ಇರುತ್ತೆ. ಹಾಗಿದ್ರೆ ಇದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ? ಏಪ್ರಿಲ್ 1, 2025 ವರೆಗೂ ಕೂಡ ಡೀಟೇಲ್ಡ್ ಆಪರೇಷನಲ್ ಸ್ಟ್ಯಾಂಡರ್ಡ್ಸ್ ಫೈನಲ್ ಆಗುತ್ತೆ. ಮತ್ತೆ ಹೊಸ ರೂಲ್ಸ್ ನಾವು ನೋಡಿದಾಗ ಆಗಸ್ಟ್ 1, 2025 ಇಂದ ಪೂರ್ತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ. ಹಾಗಿದ್ರೆ ಇದರಿಂದ ನಿಮ್ಗೇನಾಗುತ್ತೆ? ನಿಮ್ಗೇನಾದ್ರೂ ಆಲ್ಗೋ ಟ್ರೇಡಿಂಗ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ಈಗ ದಾರಿ ಸುಲಭ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಕಂಟ್ರೋಲ್ ಇರುತ್ತೆ. ಇನ್ನು ಮುಂದೆ ಯಾರು ಏನ್ ಬೇಕಾದ್ರೂ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ರೂಲ್ಸ್ ಕ್ಲಿಯರ್ ಆಗಿದೆ. ಬ್ರೋಕರ್ಸ್ ಮೇಲೆ ಜಾಸ್ತಿ ಗಮನ ಇರುತ್ತೆ. ಮತ್ತೆ ಎಕ್ಸ್ಚೇಂಜಸ್ ಟ್ರೇಡ್ಸ್ ಮೇಲೂ ಸಹ ಕಂಡಿಟ್ಟಿರ್ತಾರೆ. ಯಾವ ಆಲ್ಗೋ ಪ್ಲಾಟ್ಫಾರ್ಮ್ಸ್ ಬೇಗ ಶ್ರೀಮಂತ ಆಗೋದಕ್ಕೆ ಸ್ಕೀಮ್ಸ್ ಕೊಡತ್ತೋ ಅವರ ದಿನಗಳು ಕೂಡ ಹತ್ರ ಬರ್ತಿದೆ ಅಂತ ಹೇಳ್ಬೋದು. ರಿಸರ್ಚ್ ಅನಲಿಸ್ಟ್ ತರ ರಿಜಿಸ್ಟರ್ ಆಗೋದು ಮತ್ತೆ ಅವರ ಆಪರೇಷನ್ಸ್ ಬಗ್ಗೆ ಎಲ್ಲ ಹೇಳೋದು ಸಹ ಕಡ್ಡಾಯ ಆಗಿದೆ. ಇನ್ನೊಂದ್ ಕಡೆ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ನ ನೋಡಿದ್ವಿ ಅಂತಂದ್ರೆ ಏನು ಕೂಡ ಚೇಂಜ್ ಆಗಲ್ಲ. ಅವರವರ ಪ್ರೊಪ್ರೇಟರಿ ಆಲ್ಗೋಸ್ ನ ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಜಾಸ್ತಿ ಗಮನ ಇರುತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ಟ್ರಂಪ್ ಹಾಕಿರೋ ಟ್ಯಾರಿಫ್ಸ್ ಮತ್ತೆ ರೂಲ್ಸ್ ಬೇಸ್ಡ್ ಎಕನಾಮಿಕ್ ಆರ್ಡರ್ ನ ಅಂತ್ಯ ಯಾವ ರೀತಿ ಆಗ್ತಿದೆ ಅಂತ ಡಿಸ್ಕಸ್ ಮಾಡೋಣ. ಕೆಲವು ದಿನಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಚೈನಾ, ಕೆನಡಾ ಮತ್ತೆ ಮೆಕ್ಸಿಕೋ ಮೇಲೆ ಟ್ಯಾರಿಫ್ಸ್ ನ ಹಾಕಿರುವ ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ. ಈ ವಿಷಯದಲ್ಲಿ ಇನ್ನೊಂದು ಅಪ್ಡೇಟ್ ಏನಂದ್ರೆ ಕೆನಡಾ ಮತ್ತೆ ಮೆಕ್ಸಿಕೋ ಮೇಲೆ ಹಾಕಿರುವ ಟ್ಯಾರಿಫ್ಸ್ ನ 1 ತಿಂಗಳು ನಿಲ್ಲಿಸಿದ್ದಾರೆ. ಎರಡೂ ದೇಶಗಳು ಬಾರ್ಡರ್ ಸೆಕ್ಯೂರಿಟಿ ಮತ್ತೆ ಡ್ರಗ್ ಎನ್ಫೋರ್ಸ್ಮೆಂಟ್ ನ ಇಂಪ್ರೂವ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮತ್ತೆ US ಜೊತೆ ಡೀಲ್ ಮಾಡೋದಕ್ಕೂ ಸಹ ನೋಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಚೈನಾ ಅಮೆರಿಕ ಎನರ್ಜಿ ಮತ್ತೆ ಆಟೋಮೇಟಿವ್ ಸೆಕ್ಟರ್ ಮೇಲೆ ಟ್ಯಾರಿಫ್ಸ್ ಹಾಕಿ ರಿಯಾಕ್ಟ್ ಮಾಡಿದೆ. ಮತ್ತೆ WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲೂ ಸಹ ಕಂಪ್ಲೇಂಟ್ ಮಾಡೋದಕ್ಕೆ ನೋಡ್ತಾ ಇದೆ. ಆದ್ರೆ ನಾವು ಇವತ್ತು ಬೇರೆ ವಿಷಯದ ಬಗ್ಗೆ ಮಾತಾಡೋಣ. ಇವತ್ತು ನಡೀತಿರೋ ವಿಷಯದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಸಹ ನಾನು ನಿಮ್ಗೆ ಹೇಳ್ತೀನಿ. ನಾವು ಹಿಂದಿನ ಸಲ ಟ್ರಂಪ್ ಟ್ಯಾರಿಫ್ಸ್ ಹಾಕಿದ್ರೆ ಏನೇನ್ ಆಗ್ಬೋದು ಅಂತ ಮಾತಾಡಿದ್ವಿ ಅಲ್ವಾ? ಆದ್ರೆ ಈಗ ಏನ್ ಆಗ್ತಿದೆ ಅಂದ್ರೆ ಈ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಸಾಯೋ ಟೈಮ್ ಬಂದಿದೆ ಅಂತ ಕಾಣಿಸುತ್ತೆ. ನೋಡಿ, ಏನ್ ಆಗುತ್ತೋ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಆದ್ರೆ ಜಗತ್ತು ಒಂದು ದೊಡ್ಡ ಚೇಂಜ್ ಆಗ್ತಿದೆ ಅಂತ ನಮ್ಮೆಲ್ರಿಗೂ ಗೊತ್ತಾಗ್ತಿದೆ. ಗ್ಲೋಬಲೈಸೇಷನ್ ಕಡೆಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಇದು ಹಿಂದೆಂದೂ ಆಗದ ಬದಲಾವಣೆ. ಈ ಟೈಮ್ ನಲ್ಲಿ ನಡೀತಿರೋದು ಹಿಂದೆಂದೂ ಆಗಿಲ್ಲ ಗೊತ್ತಾ? ಕಳೆದ ಶತಮಾನದಲ್ಲಿ ಅಮೆರಿಕ ನೋಡದೇ ಇರೋ ತರ ಟ್ಯಾರಿಫ್ಸ್ ಜಾಸ್ತಿ ಆಗಿದೆ. ಟ್ರಂಪ್ ಆಫೀಸ್ಗೆ ಬರೋದಕ್ಕಿಂತ ಮುಂಚೆ ಅಮೆರಿಕನ್ ಇಂಪೋರ್ಟ್ಸ್ ಮೇಲೆ ಆವರೇಜ್ ಟ್ಯಾರಿಫ್ಸ್ ನಾವು ನೋಡಿದಾಗ 2.4% ಇತ್ತು. ಈಗ ಅದು 10.5%ಗೆ ಜಾಸ್ತಿ ಆಗಿದೆ. ಅಮೆರಿಕನ್ ಹಿಸ್ಟ್ರಿಯಲ್ಲಿ ಇದು ಒಂದು ದೊಡ್ಡ ಟ್ಯಾರಿಫ್ ಎಸ್ಕಲೇಷನ್ಸ್ ನಲ್ಲಿ ಒಂದು ಅಂತ ಹೇಳ್ಬೋದು. ಕಳೆದ ಸಲ ಹೇಳಿದ ತರ ಟ್ರಂಪ್ ಮಾಡ್ತಿರೋ ಹೊಸ ಟ್ಯಾರಿಫ್ಸ್ ಅವರ ಮೊದಲನೇ ಟರ್ಮ್ ನಲ್ಲಿ ಮಾಡಿದಕ್ಕಿಂತ 5 ಪಟ್ಟು ಜಾಸ್ತಿ ಅಂತ ಹೇಳ್ಬೋದು. ಇನ್ಫ್ಲೇಷನ್ ಅಥವಾ ಜಾಬ್ ಲಾಸ್ ಆಗೋದು ಮಾತ್ರ ಪ್ರಾಬ್ಲಮ್ ಅಲ್ಲ, ಇದು ಮುಂದೆ ಜಾಸ್ತಿ ವಿಷಯಗಳನ್ನು ಸಹ ತರಬಹುದು. ದೊಡ್ಡ ಚೇಂಜ್ ಆದ್ರೆ ಅದನ್ನ ರಿವರ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಎಕನಾಮಿಸ್ಟ್ ಕೈಲ್ ಹ್ಯಾಂಡ್ಲಿ ಹೇಳೋ ಪ್ರಕಾರ ಈ ತರ ಚೇಂಜಸ್ ನ ಸರಿ ಮಾಡೋದಕ್ಕೆ ಸರಿಸುಮಾರು 50 ವರ್ಷ ಬೇಕಾಗತ್ತೆ. ಅಮೆರಿಕ ಈ ಟ್ಯಾರಿಫ್ಸ್ ಬಗ್ಗೆ ಪಶ್ಚಾತ್ತಾಪ ಪಟ್ಟರೂ ಸಹ ಸರಿ ಮಾಡೋದಕ್ಕೆ 50 ವರ್ಷ ಖಂಡಿತವಾಗ್ಲೂ ಬೇಕಾಗ್ಬೋದು. ಮುಂದೆ ಈ ರೀತಿ ಇರುತ್ತೆ ಅಂದ್ರೆ ಇದರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ಇದಕ್ಕಾಗೋ ಲಾಭದ ಬಗ್ಗೆ ಪ್ರಶ್ನೆ ಏನು ಅಂತ ನೋಡೋಣ. ನೋಡಿ, ಟ್ರಂಪ್ ಟ್ಯಾರಿಫ್ಸ್ ಇಂದ ಅವರ ಒಂದು ಸಪೋರ್ಟರ್ಸ್ಗೆ ಲಾಭ ಆಗತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇದ್ರ ಬಗ್ಗೆ ನಾವು ನೋಡಿದ್ರೆ ಏನ್ ಸಿಗುತ್ತೆ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಆಗ್ತದೆ. ಅವ್ರು ಹೇಳೋ ಪ್ರಕಾರ ಟ್ಯಾರಿಫ್ಸ್ ಇಂದ ಅಮೆರಿಕ ಬೇರೆ ದೇಶಗಳ ವಸ್ತುಗಳ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಮಾಡಿ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ನ ಜಾಸ್ತಿ ಮಾಡುತ್ತೆ. ಇದು ಒಂದ್ ಕಡೆ ಸ್ವಲ್ಪ ಸರಿ ಅನ್ಸ್ಬೋದು, ಆದ್ರೂ ವಿಷಯ ಅಷ್ಟು ಸುಲಭ ಇಲ್ಲ ನೋಡಿ. ಹಿಂದಿನ ಸಲ ಮಾತಾಡ್ದ ಹಾಗೆ ಇಂಟರ್ನ್ಯಾಷನಲ್ ಟ್ರೇಡ್ ಕಾಂಪ್ಲೆಕ್ಸ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಸೆಕ್ಟರ್ಸ್ ನಲ್ಲಿ ಬೇರೆ ದೇಶದ ಬಿಸ್ನೆಸಸ್ ಈ ಒಂದು ಟ್ರಂಪ್ ಟ್ಯಾರಿಫ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿಯನ್ನ ಹುಡುಕಬಹುದು. ಚೇಂಜ್ ಇನ್ ಫಾರೆಕ್ಸ್ ರೇಟ್ಸ್ ಇಂದ ಕೂಡ ಟ್ಯಾರಿಫ್ಸ್ ನ ಎಫೆಕ್ಟ್ ಕಮ್ಮಿ ಆಗ್ಬೋದು. ಅಮೆರಿಕನ್ ಎಕನಾಮಿ ಹೊಸ ಪರಿಸ್ಥಿತಿಗೆ ಸರಿ ಹೋಗೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಇನ್ನು ಬಿಸ್ನೆಸಸ್ ಮತ್ತೆ ಕನ್ಸ್ಯೂಮರ್ಸ್ ಇಬ್ಬರಿಗೂ ಕೂಡ ತೊಂದರೆ ಆಗತ್ತೆ. ಯಾಕಂದ್ರೆ ಸದ್ಯಕ್ಕೆ ಕಾಂಪ್ಲೆಕ್ಸ್ ಮಲ್ಟಿ ನ್ಯಾಷನಲ್ ಸಪ್ಲೈ ಚೈನ್ಸ್ ಇದೆ ಮತ್ತೆ ಪ್ರೈಸಸ್ ಸಹ ಜಾಸ್ತಿ ಆಗ್ಬೋದು ನೋಡಿ. ಟ್ರಂಪ್ ಟ್ಯಾರಿಫ್ಸ್ ಇಂದ ಇನ್ಕಮ್ ಟ್ಯಾಕ್ಸಸ್ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ, ಆದ್ರೆ ಇದು ಸರಿ ಇಲ್ಲ. ಟ್ಯಾರಿಫ್ಸ್ ಇಂದ ಅಮೆರಿಕಾಗೆ ದುಡ್ಡು ಬರುತ್ತೆ, ಆದ್ರೆ ಅದು ಇರುವಂತಹ ಟ್ಯಾಕ್ಸ್ ಕಲೆಕ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ. ಬೇರೆ ದೇಶಗಳು ಕೂಡ ಟ್ಯಾರಿಫ್ಸ್ ಏನಾದ್ರೂ ಹಾಕಿದ್ರೆ ಅಮೆರಿಕದ ರೆವಿನ್ಯೂ ಇನ್ನೂ ಕೂಡ ಕಮ್ಮಿ ಆಗುತ್ತೆ. ಟ್ರಂಪ್ಗೆ ಪೊಲಿಟಿಕಲ್ ಲೆವರೇಜ್ ಜಾಸ್ತಿ ಸಿಗತ್ತೆ ಅನ್ನೋದು ಒಂದು ಒಳ್ಳೆ ವಿಷಯ ಅನ್ಕೊಳ್ಬಹುದು. ಆದ್ರೆ ಇದು ಏನ್ ಕಾಸ್ಟ್ ನಲ್ಲಿ ಸಿಗುತ್ತೆ ಅಂತ ನೋಡೋಣ. ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್. ಟ್ರಂಪ್ ಪಾಲಿಸೀಸ್ ನ ನೋಡಿದ್ರೆ 1930ಕ್ಕಿಂತ ಮುಂಚೆ ಅಮೆರಿಕ ಟ್ರೇಡ್ ಮಾಡೋ ರೀತಿ ಇದೇ ತರ ಇತ್ತು. ಆಗ ಅವರು ಇಂಪೋರ್ಟ್ಸ್ ಮೇಲೆ ಟ್ಯಾರಿಫ್ಸ್ ಅನ್ನ ಹಾಕ್ತಿದ್ರು. ಬೇಸಿಕಲಿ ಈ ಸ್ಟ್ರಾಟಜಿ 1930ರಲ್ಲಿ ಸ್ಮೂತ್ ಹ್ಯಾವ್ಲಿ ಟ್ಯಾರಿಫ್ ಆಕ್ಟ್ ತರ ಇತ್ತು.
ಇಡೀ ಪ್ರಪಂಚ ಗ್ರೇಟ್ ಡಿಪ್ರೆಷನ್ಗೆ ಹೋಗ್ತಿದ್ದ ಟೈಮ್ನಲ್ಲಿ 20,000 ಈ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ಸ್ ಅನ್ನ ಜಾಸ್ತಿ ಮಾಡಿದ್ರು. ಬೇರೆ ದೇಶಗಳು ಕೂಡ ಟ್ಯಾರಿಫ್ಸ್ ಅನ್ನ ಹಾಕಿ ರಿಯಾಕ್ಟ್ ಮಾಡಿದ್ರು. ಈ ವರ್ಲ್ಡ್ ಟ್ರೇಡ್ ಅಲ್ಲಿ ನಾವು ನೋಡಿದಾಗ 60% ಕಮ್ಮಿ ಆಯಿತು. ಹಾಗೆಯೇ ಸ್ಮೂತ್ ಹ್ಯಾವ್ಲಿ ಟ್ಯಾರಿಫ್ಸ್ ಗ್ರೇಟ್ ಡಿಪ್ರೆಷನ್ಗೆ ಕಾರಣ ಅಲ್ಲದೆ ಇದ್ರೂ ಕೂಡ ಅದರಿಂದ ಹೊರಗೆ ಬರೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಆಯಿತು ನೋಡಿ. ಅಮೆರಿಕನ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ತುಂಬಾ ಕಷ್ಟಪಡ್ತಿದ್ರು US ನ ಎಕ್ಸ್ಪೋರ್ಟ್ 50% ಕಮ್ಮಿ ಆಯಿತು. ಇನ್ನು ಗ್ಲೋಬಲ್ ಫಾಲ್ಔಟ್ ನ ನಾವು ನೋಡಿದಾಗ ತುಂಬಾ ದೊಡ್ಡದಾಗಿತ್ತು ಅಂತಾನೆ ಹೇಳ್ಬೋದು. ಸ್ಮೂತ್ ಹ್ಯಾವ್ಲಿ ಟ್ಯಾರಿಫ್ಸ್ ನ ಮಾಡಿದಾಗ ಇಂಪೋರ್ಟ್ಸ್ ಕೂಡ ಅಮೆರಿಕನ್ GDP ಯಲ್ಲಿ 1.4% ಮಾತ್ರ ಇತ್ತು. ಆದ್ರೆ ಟ್ರಂಪ್ ನ ಹೊಸ ಟ್ಯಾರಿಫ್ಸ್ ತುಂಬಾ ದೊಡ್ಡದಿದೆ ಅಂತ ಹೇಳ್ಬೋದು. ಸ್ಮೂತ್ ಹ್ಯಾವ್ಲಿ ಟ್ಯಾರಿಫ್ಸ್ ನಿಂದ ಆದಂತಹ ನಷ್ಟದಿಂದ ಅಮೆರಿಕದ ಪಾಲಿಸಿ ಚೇಂಜ್ ಆಯಿತು. ಇನ್ನು ವರ್ಲ್ಡ್ ವಾರ್ 2 ಆದ್ಮೇಲೆ ಯುನೈಟೆಡ್ ಸ್ಟೇಟ್ಸ್ ಟ್ಯಾರಿಫ್ಸ್ ಕೂಡ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತು. ತುಂಬಾ ವರ್ಷಗಳ ಮಾತುಕತೆ ಆದ್ಮೇಲೆ ಅದನ್ನ ಕಮ್ಮಿ ಮಾಡಿದ್ರು. ಇನ್ನು ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಅಮೆರಿಕ ಬೇರೆ ದಾರಿಯಲ್ಲೇ ಹೋಯ್ತು ಅಂತ ಹೇಳ್ಬೋದು. UN, ವರ್ಲ್ಡ್ ಬ್ಯಾಂಕ್ ಮತ್ತೆ IMF ತರ ಈ ಒಂದು ಇನ್ಸ್ಟಿಟ್ಯೂಷನ್ಸ್ ನ ಸ್ಟಾರ್ಟ್ ಮಾಡಿ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದನ್ನ ಫಾಲೋ ಮಾಡ್ತು. ಈ ಇನ್ಸ್ಟಿಟ್ಯೂಷನ್ಸ್ ಅನ್ನ ನೋಡಿದಾಗ ಪೀಸ್ ಇರೋ ತರ ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ ಚೆನ್ನಾಗಿ ಆಗೋ ತರ ಮಾಡೋದಕ್ಕೂ ಸಹ ಶುರು ಮಾಡ್ತು. ಈ ಆರ್ಡರ್ಸ್ ಅಷ್ಟೊಂದು ಪರ್ಫೆಕ್ಟ್ ಆಗಿರ್ಲಿಲ್ಲ ಬಿಡಿ. ಬೇರೆ ಬೇರೆ ದೇಶಗಳು ಇದನ್ನ ಮ್ಯಾನಿಪುಲೇಟ್ ಮಾಡ್ತಿದ್ರು. ಆದ್ರೂ ಇದು ಜೆನೋಸೈಡ್ಸ್ ಮತ್ತೆ ಕೋಲ್ಡ್ ವಾರ್ ತರ ತುಂಬಾ ತೊಂದರೆಗಳನ್ನ ತಪ್ಪಿಸೋದಕ್ಕೆ ಆಗ್ಲಿಲ್ಲ. ಅಮೆರಿಕ ಕೂಡ ಕೆಲವು ತಪ್ಪುಗಳನ್ನ ಇಂಥ ಟೈಮಲ್ಲಿ ಮಾಡಿತ್ತು. ಎಕನಾಮಿಕ್ಸ್ ಡಗ್ ಇರ್ವಿನ್ ಹೇಳೋ ಪ್ರಕಾರ 1950 ಮತ್ತೆ 2023 ನಡುವೆ ಗ್ಲೋಬಲ್ ಟ್ರೇಡ್ ಏನಿಲ್ಲ ಅಂದ್ರೂ ಕೂಡ 4,400% ಜಾಸ್ತಿ ಆಗಿದೆ. ಈ ಹೊಸ ಎರಾಯಿಂದ ಟ್ರೇಡ್ ಅಗ್ರಿಮೆಂಟ್ಸ್ ಏನಿದೆ ಅಲ್ವಾ, ಇದನ್ನ ಮಾಡೋದು ತುಂಬಾನೇ ಸುಲಭ ಆಗಿತ್ತು. ಮತ್ತೆ ದೇಶಗಳು ಕೂಡ ಟ್ರೇಡ್ ಬ್ಯಾರಿಯರ್ಸ್ ನ ಕಮ್ಮಿ ಮಾಡೋದಕ್ಕೂ ಸಹ ಒಪ್ಕೊಂಡಿದ್ರು. ಪ್ರಿಲ್ಯೂಡ್, WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸಾಯೋದು. ಎಕನಾಮಿಕ್ ವಿಷಯಕ್ಕೆ ಬಂದ್ರೆ ಅಮೆರಿಕದ ರೂಲ್ಸ್ ಬೇಸ್ಡ್ ಆರ್ಡರ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಅಮೆರಿಕ ನಿಧಾನವಾಗಿ ಬೇರೆ ಬೇರೆ ದೇಶಗಳನ್ನ ಸೇರಿಸಿ 50 ವರ್ಷದಲ್ಲಿ ಇದನ್ನ ರೆಡಿ ಮಾಡಿತ್ತು. ಆದ್ರೆ ಈಗ ಈ ಸಂಸ್ಥೆ ಸತ್ತೋಯ್ತು. ಇವತ್ತು ಏನ್ ನಡೀತಿದ್ಯೋ ಅದನ್ನ ತಪ್ಪಿಸೋದಕ್ಕೆ WTO ಇದನ್ನ ಶುರು ಮಾಡಿದ್ದು. ಯಾವ ದೇಶ ಟ್ಯಾರಿಫ್ಸ್ ಅನ್ನು ಕೂಡ ಹಾಕಬಾರ್ದು ಮತ್ತೆ ನ್ಯಾಷನಲ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ WTO ರೂಲ್ಸ್ ಮಾಡುತ್ತೆ. ಬೇಸಿಕ್ಲಿ WTO ಇಂಥ ಒಂದು ಹೈಪರ್ ಗ್ಲೋಬಲೈಸೇಷನ್ಗೆ ಹೆಲ್ಪ್ ಆಯ್ತು. ಇನ್ನೊಂದ್ ಕಡೆ ಇಂಡಿಯಾ ಮತ್ತೆ ಚೈನಾ ಗ್ರೋತ್ ಆಗೋದಕ್ಕೆ WTO ನ ರೂಲ್ಸ್ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು. ಟ್ರಂಪ್ ಈ ಪ್ರೋಗ್ರೆಸ್ ನ ವಾಪಸ್ ತಗೊಂಡು ಬರ್ತೀನಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. WTOಗೆ ಜಗತ್ತಿನ ದೊಡ್ಡ ಎಕನಾಮಿಗಳು ಸಪೋರ್ಟ್ ಮಾಡ್ತಿದ್ದಕ್ಕೆ ಅದು ಚೆನ್ನಾಗಿ ವರ್ಕ್ ಮಾಡ್ತಿತ್ತು. US, ಯುರೋಪ್, ಕೆನಡಾ ಮತ್ತೆ ಬೇರೆ ದೇಶಗಳು WTO ಏನ್ ಹೇಳುತ್ತೋ ಅದನ್ನೇ ಕೇಳ್ತಿತ್ತು. ಅಮೆರಿಕ ಸಪೋರ್ಟ್ ಮಾಡಿದ್ರೆ ಬೇರೆ ದೇಶಗಳು ರೂಲ್ಸ್ ಅನ್ನು ಕೂಡ ಫಾಲೋ ಮಾಡ್ತಿದ್ರು. ಯಾವ ದೇಶ ರೂಲ್ಸ್ ಫಾಲೋ ಮಾಡ್ತಿರ್ಲಿಲ್ಲ ಅವರನ್ನ ಗ್ಲೋಬಲ್ ಟ್ರೇಡ್ ನಿಂದ ತೆಗೆಯುವಂತಹ ಪವರ್ ಅಮೆರಿಕಾಗೆ ಇತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗ WTO ಅಷ್ಟೊಂದು ಪವರ್ಫುಲ್ ಆಗಿ ಇರಲಿಲ್ಲ. ಅದಕ್ಕೆ ಕಾರಣ ಅದರ ಸ್ಟ್ರಕ್ಚರಲ್ ಫ್ಲಾಸ್, ಅಂದ್ರೆ 166 ಮೆಂಬರ್ಸ್ ಎಲ್ಲಾ ವಿಷಯಕ್ಕೂ ಸಹ ಒಪ್ಕೊಳ್ಬೇಕಾಗಿತ್ತು. ಅದಕ್ಕೆ ಡಿಸಿಷನ್ಸ್ ತಗೊಳ್ಳೋದು ಕಷ್ಟ ಆಗಿತ್ತು ಅಂತಾನೆ ಹೇಳ್ಬೋದು. ಟ್ರಂಪ್ ಕೂಡ ಇದನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಇನ್ನೊಂದ್ ಕಡೆ ಅವರು ಜಡ್ಜಸ್ ನ ಅಪಾಯಿಂಟ್ ಮಾಡಕ್ಕೆ ಬಿಡದೆ WTO ಪವರ್ ನ ಕಮ್ಮಿ ಮಾಡಿದ್ರು. ಇನ್ನು ಬೈಡನ್ ಪ್ರೆಸಿಡೆಂಟ್ ಆದ್ರೂ ಕೂಡ ಇದನ್ನ ಅವರು ಸರಿ ಮಾಡ್ಲೇ ಇಲ್ಲ. ಈಗ WTO ರೂಲಿಂಗ್ಸ್ ನ ಅಪೀಲ್ ಮಾಡಬಹುದು, ಆದ್ರೆ ಅದನ್ನ ಕೇಳೋಕೆ ಯಾರೂ ಇಲ್ಲ. ಅದಕ್ಕೆ ಆಪೋಸ್ ಮಾಡೋರು ಅಪೀಲ್ ಮಾಡಿದ್ರೆ ಅದು ಅಲ್ಲೇ ನಿಂತು ಹೋಗುತ್ತೆ. ಇದರಿಂದ ಪ್ರೊಟೆಕ್ಷನ್ ಪ್ರಾಸೆಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಕೂಡ ನಿಂತು ಹೋಗಿದೆ ನೋಡಿ. US ಮಾತ್ರ ತಪ್ಪು ಮಾಡ್ತಿಲ್ಲ. ಚೈನಾ ಕೂಡ WTO ರೂಲ್ಸ್ ನ ಸರಿಯಾಗಿ ಫಾಲೋ ಮಾಡ್ತಿರ್ಲಿಲ್ಲ. ತುಂಬಾ ದೇಶಗಳು ನೆಗೋಸಿಯೇಷನ್ಗೆ ಅಪೋಸ್ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಇಂಡಿಯಾ ಕೂಡ ಒಂದು. ಆದ್ರೆ ಟ್ರಂಪ್ ಬಂದ್ಮೇಲೆ WTOಗೆ ಇದ್ದಂತಹ ರೆಸ್ಪೆಕ್ಟ್ ಇನ್ನೂ ಹೊರಟೋಯ್ತು. ಇಂಟರ್ನ್ಯಾಷನಲ್ ಟ್ರೇಡ್ ಲಾ ನ ಪವರ್ ಹೋಯ್ತು ಅಂತಾನೆ ಹೇಳ್ಬೋದು. ಈ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಸಾಯ್ತಿದೆ ಅಂತ ಒಂದು ದೊಡ್ಡ ಸಿಗ್ನಲ್ಲೇ ಕೊಡ್ತಿತ್ತು ನೋಡಿ. ನಿಜವಾದ ಡೇಂಜರ್ ಅನ್ಸರ್ಟಿನಿಟಿ. ಟ್ರಂಪ್ ಟ್ಯಾರಿಫ್ಸ್ ಏನಿದೆ ಅಲ್ವಾ, ಈ ಪ್ರೊಸೆಸ್ ಮುಗ್ದಿದೆ ಅಂತ ತೋರ್ಸತ್ತೆ. ಇದು ಸ್ಮೂತ್ ಹ್ಯಾವ್ಲಿ ಎರಾ ಪಾಲಿಸೀಸ್ಗೆ ಒಂದು ವಾಪಸ್ ಹೋದಂಗೆ ಇದೆ. ಈ ಥಿಂಕಿಂಗ್ ಚೇಂಜ್ ಮಾಡೋದಕ್ಕೆ 90 ವರ್ಷ ಬೇಕಾಯ್ತು. ಅದನ್ನ ನಾವೀಗ ಹಾಳು ಮಾಡ್ತಿದೀವಿ. ಇದರಿಂದ ಗ್ಲೋಬಲ್ ಟ್ರಸ್ಟ್ಗೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಕಳೆದ 30 ರಿಂದ 40 ವರ್ಷಗಳಿಂದ ತುಂಬಾ ಅಗ್ರಿಮೆಂಟ್ಸ್ ಮಾಡಿರೋದ್ರಿಂದ ಈ ಫರ್ಮ್ಸ್ಗೆ ಗ್ಲೋಬಲ್ ಟ್ರೇಡ್ ಏನಿದೆ ಅಲ್ವಾ, ಇದ್ರ ಮೇಲೆ ನಂಬಿಕೆ ಇತ್ತು. ಈಗ WTO ಅದರಲ್ಲಿ ಒಂದು ಮೇನ್. ಆದ್ರೆ ಈ USMCA ತರ ಇನ್ನೂ ತುಂಬಾ ಅಗ್ರಿಮೆಂಟ್ಸ್ ಕೂಡ ಇತ್ತು ಅಂತ ಹೇಳ್ಬೋದು. ಟ್ರಂಪ್ ರೀಸೆಂಟ್ ಆಗಿ ಈ USMCA ಅಂತ ಏನ್ ಕರಿತೀವಿ ಅಲ್ವಾ, ಇದನ್ನ ವೈಲೇಟ್ ಮಾಡಿದ್ದಾರೆ. ಟ್ಯಾರಿಫ್ಸ್ ಒಂದು ದೊಡ್ಡ ವಿಷಯ ಖಂಡಿತವಾಗ್ಲೂ ಅಲ್ಲ. ಅನ್ಸರ್ಟಿನಿಟಿ ತುಂಬಾ ದೊಡ್ಡ ವಿಷಯ ಅಂತ ಹೇಳ್ಬೋದು. ಈ ಗ್ಲೋಬಲ್ ಟ್ರೇಡ್ಗೆ ಸರ್ಟಿನಿಟಿ ತುಂಬಾ ಮುಖ್ಯ. ಕೆಲವು ಕಂಡೀಷನ್ ಸರಿ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಅದು ಚೇಂಜ್ ಆಗಬಾರ್ದು. ಅನ್ಸರ್ಟಿನಿಟಿ ಖಂಡಿತವಾಗ್ಲೂ ತೊಂದರೆ ಕೊಡುತ್ತೆ ಅಲ್ವಾ.
ಕಂಪನಿಗಳು ಬೇರೆ ದೇಶದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತೆ. ಅವರು ಆ ದುಡ್ಡನ್ನ ಟೈಮ್ ಆಗ್ತಾ ಆಗ್ತಾ ವಾಪಸ್ ಪಡಿತಾರೆ. ಕಂಪನಿಗಳು ಡೊಮೆಸ್ಟಿಕ್ ಇಶ್ಯೂಸ್ ನ ಹೇಗೋ ಮ್ಯಾನೇಜ್ ಮಾಡ್ಕೊಳ್ಬಹುದು. ಆದ್ರೆ ಫಾರಿನ್ ಜುರಿಡಿಕ್ಷನ್ಸ್ ನಲ್ಲಿ ಒಂದು ಕಷ್ಟ ಖಂಡಿತವಾಗ್ಲೂ ಆಗುತ್ತೆ. ಅಲ್ಲಿ ಅವರು ಔಟ್ಸೈಡರ್ ತರ ಇರ್ತಾರೆ, ಮತ್ತೆ ಲೋಕಲ್ ರೂಲ್ಸ್ಗೂ ಸಹ ಒಳಪಡಿಸ್ಕೊಳ್ಬೇಕು. ಇವ್ರು ಮಾಡುವಂತಹ ಇನ್ವೆಸ್ಟ್ಮೆಂಟ್ಸ್ ಮೀಡಿಯಂ ಮತ್ತೆ ಲಾಂಗ್ ಟರ್ಮ್ ನಲ್ಲಿ ಸೇಫ್ ಆಗಿರುತ್ತಾ ಅಂತ ನೋಡೋದಕ್ಕೆ ಆಗಿಲ್ಲ ಅಂತಂದ್ರೆ ಅವ್ರ ಬಿಸ್ನೆಸ್ ಖಂಡಿತವಾಗ್ಲೂ ವೀಕ್ ಆಗುತ್ತೆ. ಇದನ್ನ ಸರಿ ಮಾಡೋಕೆ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಇತ್ತು. ಈಗ ಟ್ರೇಡ್ ಅಗ್ರಿಮೆಂಟ್ಸ್ ಇಂದ ಅನ್ಸರ್ಟಿನಿಟಿ ಕಮ್ಮಿ ಮಾಡಬಹುದು. ಬೇರೆ ದೇಶಗಳು ಟ್ರೇಡ್ ಮಾಡೋಕೆ ಪರ್ಮಿಷನ್ ಕೊಡುತ್ತೆ ಅಂತ ಕಂಪನಿಗಳಿಗೆ ನಂಬಿಕೆ ಇರುತ್ತೆ ನೋಡಿ. ಈ ಸರ್ಟಿನಿಟಿ ಇಲ್ಲದೆ ಕಂಪನಿಗಳು ಇಂಟರ್ನ್ಯಾಷನಲ್ ಅಲ್ಲಿ ಟ್ರೇಡ್ ಮಾಡೋದು ಕಮ್ಮಿ ಮಾಡುತ್ತೆ. ಟ್ರೇಡಿಂಗ್ ಪಾರ್ಟ್ನರ್ಸ್ ಮೇಲೆ ಜಾಸ್ತಿ ನಂಬಿಕೆ ಇದ್ರೆ ಮಾತ್ರ ಅವರು ಟ್ರೇಡ್ ಮಾಡ್ತಾರೆ. ಆಗ ಜಗತ್ತು ಒಂದು ದೊಡ್ಡ ಮಾರ್ಕೆಟ್ ಇಂದ ಸಣ್ಣ ಸಣ್ಣ ಮಾರ್ಕೆಟ್ಸ್ ಆಗುವಂತಹ ಚಾನ್ಸಸ್ಗಳು ಇದೆ. ಅಂದ್ರೆ ಗ್ಲೋಬಲೈಸೇಷನ್ ಅಂತ ಏನ್ ಕರಿತೀವಿ ಅಲ್ವಾ, ಇದನ್ನ ವಾಪಸ್ ಮಾಡೋದಕ್ಕೆ ರಿಸ್ಕ್ ಸಹ ಇದೆ ಅಂತ ಹೇಳ್ಬೋದು. ಇದು ಈಗ ಅಷ್ಟು ಪ್ರಾಬ್ಲಮ್ ಆಗಿ ಕಾಣಿಸ್ತಿದ್ರು ಕೂಡ ಟ್ರೇಡ್ ಕಮ್ಮಿ ಆದ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಯಾಕೆಂದ್ರೆ ಕಂಪನಿಗಳು ಟ್ರೇಡ್ ಬ್ಯಾರಿಯರ್ಸ್ ನ ದಾಟೋ ದಾರಿ ಹುಡುಕತ್ತೆ ಅಲ್ವಾ. ಆದ್ರೆ ಎಕನಾಮಿ ಸರಿ ಇಲ್ಲದೆ ಇದ್ದಾಗ ಪರಿಸ್ಥಿತಿ ಖಂಡಿತವಾಗ್ಲೂ ಕಷ್ಟ ಆಗತ್ತೆ. ಎಕನಾಮಿಸ್ಟ್ ಹ್ಯಾಂಡ್ಲಿ ಆಗಿರ್ಬೋದು, ಲಿಮಾವೋ ಮತ್ತೆ ಕಾರ್ಬೆಲೋ ಏನ್ ಹೇಳ್ತಾರೆ ಅಂತಂದ್ರೆ, ಎಕನಾಮಿಕ್ ಕ್ರೈಸಿಸ್ ಟೈಮ್ ನಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಗೆ ಕನೆಕ್ಟ್ ಆಗಿರುವಂತಹ ಕಂಪನಿಗಳು ಬೇಗ ರಿಕವರ್ ಆಗತ್ತೆ. ಇನ್ನು 2008ರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ಈ ಜಗತ್ತು ಹೇಗೆ ವಾಪಸ್ ಬಂತು ಅಂತ ನಾವು ಕೂಡ ನೋಡಿದೀವಿ. ಇನ್ನು ಟ್ರೇಡ್ ಅಗ್ರಿಮೆಂಟ್ಸ್ ದೇಶನ ಪ್ರೊಟೆಕ್ಷನಿಸಮ್ಗೂ ಕೂಡ ಹೋಗೋದನ್ನ ತಪ್ಪಿಸತ್ತೆ, ಮತ್ತೆ ರಿಕವರಿಗೂ ಸಹ ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ಇನ್ನು ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ಸ್ ಹಾಳಾದ್ರೆ ಈ ಪ್ರೊಸೆಸ್ಗೆ ಖಂಡಿತವಾಗ್ಲೂ ತೊಂದರೆ ಆಗತ್ತೆ. ಇನ್ನು ಗ್ಲೋಬಲ್ ಟ್ರೇಡ್ ವೀಕ್ ಆಗುತ್ತೆ ಅಂತಾನೂ ಕೂಡ ಹೇಳ್ಬೋದು. ಒಂದು ತೊಂದರೆ ಪರಿಸ್ಥಿತಿ ಬಂದಾಗ ವಿಷಯಗಳು ಬೇಗನೆ ಹಾಳಾಗ್ಬೋದು. ಇದರಲ್ಲಿರುವ ಒಂದು ಸಿಲ್ವರ್ ಲೈನಿಂಗ್ ಏನು ಅಂತ ನೋಡೋಣ. ಅಮೆರಿಕ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಡರ್ಗೆ ಲೀಡರ್ ಆಗಿ ಸಪೋರ್ಟ್ ಮಾಡೋದು ಬಿಟ್ರೆ ಗ್ಲೋಬಲ್ ಎಕನಾಮಿಕ್ ಲೀಡರ್ಶಿಪ್ ಖಾಲಿ ಆಗತ್ತೆ ಅಂತಾನೆ ಹೇಳ್ಬೋದು. ಖಾಲಿ ಇದ್ರೆ ಪ್ರಾಬ್ಲಮ್ ಆಗತ್ತೆ ಅಲ್ವಾ. ಈ ಟ್ರಂಪ್ ಇರೋದ್ರಿಂದ ಅಮೆರಿಕ ಹಿಂದೆ ಹೋಗ್ತದೆ. ಅದಕ್ಕೆ ಬೇರೆಯವರು ಮುಂದೆ ಬರೋದಕ್ಕೂ ಸಹ ಒಂದು ಅವಕಾಶ ಸಿಕ್ಕಿದೆ ನೋಡಿ. ಜಗತ್ತು US ನ ಬಿಟ್ಟು ಬೇರೆ ಕಡೆ ಟ್ರೇಡ್ ರಿಲೇಶನ್ಶಿಪ್ ನ ಜಾಸ್ತಿ ಮಾಡ್ತಿದೆ. ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಈ ಟ್ರೇಡಿಂಗ್ ಕಾರಿಡಾರ್ಸ್ ಗಳನ್ನ ನಾವು ನೋಡಿದಾಗ 2ರಲ್ಲಿ ಮಾತ್ರ ಯುನೈಟೆಡ್ ಸ್ಟೇಟ್ಸ್ ಸೇರ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಚೈನಾ ಡೆವಲಪಿಂಗ್ ವರ್ಲ್ಡ್ ನ ಸಪೋರ್ಟ್ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೆ. US, WTO ಮತ್ತೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ನಿಂದ ಹೊರಗಡೆ ಹೋದಾಗ ಚೈನಾ ಅವೆರಡನ್ನೂ ಕೂಡ ಕಾಪಾಡ್ತೀವಿ ಅಂತ ಹೇಳ್ತಿತ್ತು. ಆದ್ರೆ ಚೈನಾ ಒಬ್ಬಂಟಿಯಾಗಿ ಅಮೆರಿಕದ ಜಾಗನ ತುಂಬೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಇಂಡೋನೇಷಿಯಾ ಆಗಿರ್ಬೋದು, ಬ್ರೆಜಿಲ್ ಅಥವಾ ಇಂಡಿಯಾ ತರ ಬೇರೆ ಬೇರೆ ದೇಶಗಳು ಗ್ಲೋಬಲ್ ಅಫೇರ್ಸ್ ನಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತಹ ಚಾನ್ಸಸ್ ಇದೆ. ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ಸ್ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿದೆ ಅಂತಾನೆ ಹೇಳ್ಬೋದು. ಇದು ಸರಿ ಹೋಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇದು ಇವತ್ತಿನ ಸ್ಟೋರೀಸ್ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ನೆಸ್ಲೆ ಇಂಡಿಯಾ ಪ್ರೀಮಿಯಮೈಸೇಷನ್ ಸ್ಟ್ರಾಟಜಿಯಿಂದ 7,500 ಕೋಟಿ ರೆವಿನ್ಯೂ ಜಾಸ್ತಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ. ಪ್ರೀಮಿಯಂ ಕ್ಯಾಟಗರೀಸ್ ನಾವು ನೋಡಿದಾಗ 2015ರಿಂದ 16% CAGR ನಲ್ಲಿ ಬೆಳೀತಿದೆ ಅಂತಾನೆ ಹೇಳ್ಬೋದು. ಫುಡ್ ಇನ್ಫ್ಲೇಷನ್ ಮತ್ತೆ ವೀಕ್ ವೇಜ್ ಗ್ರೋತ್ ಇಂದ ಅರ್ಬನ್ ಕನ್ಸಂಪ್ಷನ್ ಸ್ಲೋ ಆಗ್ತಿರೋದ್ರಿಂದ ಕಂಪನಿಗೂ ಕೂಡ ತೊಂದರೆ ಆಗ್ತಿದೆ. 2025ರ ಬಜೆಟ್ ಇಂದ ಸಿಗುವಂತಹ 1,00,000 ಕೋಟಿ ಟ್ಯಾಕ್ಸ್ ರಿಲೀಫ್ ಕನ್ಸಂಪ್ಷನ್ ನ ವಾಪಸ್ ತಗೊಂಡ್ ಬರ್ಬೋದು ಅಂತ ನೆಸ್ಲೆ ಅನ್ಕೊಂಡಿದೆ. ಆದ್ರೆ ಜನರು ಆ ದುಡ್ಡನ್ನ ಸೇವ್ ಮಾಡಬಹುದು ಅಥವಾ ಸಾಲನೂ ಕೂಡ ತೀರಿಸ್ಕೊಳ್ಬಹುದು. ನಂಬರ್ 2, ಟೈಟಾನ್ ಕಂಪನಿ Q3 FY25 ನಲ್ಲಿ ನಾವು ನೋಡಿದಾಗ 17,740 ಕೋಟಿ ರೆವಿನ್ಯೂ ಮಾಡ್ಕೊಂಡಿದೆ. ಕಳೆದ ವರ್ಷಕ್ಕಿಂತ 25.2% ಜಾಸ್ತಿ. ಮತ್ತೆ ಜ್ಯುವೆಲರಿ ಬಿಸ್ನೆಸ್ ಕೂಡ 26% ಜಾಸ್ತಿ ಆಗ್ತಿರೋದ್ರಿಂದ 14,697 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೆಟ್ ಪ್ರಾಫಿಟ್ ಕೇವಲ 1,047 ಕೋಟಿ, ಅಂದ್ರೆ ವರ್ಷದಿಂದ ವರ್ಷಕ್ಕೆ 0.6% ಕಮ್ಮಿ ಇದೆ. ಕಸ್ಟಮ್ ಡ್ಯೂಟಿ ಕಮ್ಮಿ ಆಗಿರೋದ್ರಿಂದ ಹೀಗಾಯ್ತು ಅಂತ ಹೇಳ್ತಿದ್ದಾರೆ. ಹಿಂದಿನ ಕ್ವಾರ್ಟರ್ಸ್ಗೆ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ 48.7% ಜಾಸ್ತಿ ಆಗಿದೆ. ರೆವಿನ್ಯೂ ಗ್ರೋತ್ ಚೆನ್ನಾಗಿದ್ರೂ ಕೂಡ ಪ್ರಾಫಿಟ್ ಫ್ಲಾಟ್ ಆಗಿರೋದ್ರಿಂದ ಮಾರ್ಜಿನ್ ಪ್ರೆಷರ್ಸ್ ಕಾಣಿಸುತ್ತೆ. ನಂಬರ್ 3, ಭಾವೇಶ್ ಅಗ್ರವಾಲ್ ಅವರ ಕೃತ್ರಿಮ್ 2024ಗೆ ನೋಡಿದಾಗ 2,000 crores ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ವರ್ಷಕ್ಕೆ 10,000 ಕೋಟಿನೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇಂಡಿಯಾದಲ್ಲಿ ಇದೊಂದು ದೊಡ್ಡ AI ಕಮಿಟ್ಮೆಂಟ್ ಅಂತ ಹೇಳ್ಬೋದು. $50 ಮಿಲಿಯನ್ ಫಂಡಿಂಗ್ ನ ಪಡ್ಕೊಂಡ್ಮೇಲೆ ಕೃತ್ರಿಮ್ 2024ರ ಮೊದಲ ಯೂನಿಕಾರ್ನ್ ಆಗಿದೆ. ಇನ್ನು ಕಂಪನಿನ ಕಟಿಂಗ್ ಎಡ್ಜ್ AI ಮಾಡೆಲ್ಸ್ ನಾವು ನೋಡಿದಾಗ ಕೃತ್ರಿಮ್ 1, ಕೃತ್ರಿಮ್ 2, ಚಿತ್ರಾರ್ಥ 1 ಮತ್ತೆ ದಾವನಿ 1 ನ ಡೆವಲಪ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇವು ಇಂಗ್ಲಿಷ್ ಜೊತೆಗೆ 10 ಇಂಡಿಯನ್ ಲ್ಯಾಂಗ್ವೇಜಸ್ ಮೇಲೆ ಫೋಕಸ್ ಮಾಡ್ತಿದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ಡೇ ಬೈ ಡೇ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ಹಾಗೂ ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.